ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಓಡಿ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಡೇಟ್ ಹತ್ರ ಬರ್ತಾ ಇದ್ದಂತೆ ಗಿಲ್ಲಿಯ ಬಾಯಿಂದ ಒಂದೇ ಒಂದು ತಪ್ಪು ಶಬ್ದ ಬಂದರೆ ಅವನನ್ನು ಆರಾಮವಾಗಿ ಸೋಲಿಸಬಹುದೆಂದು ಪದೇ ಪದೇ ಗಿಲ್ಲಿಯನ್ನು ಕೆಣಕ್ತಾ ಇದ್ದಂಥ ಧ್ರುವಂತ್ ಮತ್ತು ಪರೋಕ್ಷವಾಗಿ ಅಶ್ವಿನಿ ಗೌಡಗೆ ಸರಿಯಾಗಿ ಗುಣ ಕೊಟ್ಟಿದ್ದಾರೆ ಗಿಲ್ಲಿ ಎನ್ನುವಂಥ ನೆಚ್ಚಿನ ಸ್ಪರ್ಧೆ. ಹಾಗಾದರೆ ಅಂಥ ಡೆವಲಪ್ಮೆಂಟ್ ಏನಾಯಿತು ಅವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಆದ ಡೆವಲಪ್ಮೆಂಟನ್ನು ಹೇಳೋದಕ್ಕೂ ಮೊದಲು ಒಂದು ನಿಮಿಷಗಳ ಕಾಲ ಇಲ್ಲಿಯ ತನಕ ಏನಿತ್ತು ಮತ್ತು ಈಗ ಏನಾಗ್ತಿದೆ ಅನ್ನುವಂಥ ಒಂದು ವಿಷಯವನ್ನು ಬಿಗ್ ಬಾಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿಯ ತನಕ ಸರಿಸುಮಾರು 90 ದಿನಗಳ ತನಕ ಇಲ್ಲ ಒನ್ ಮ್ಯಾನ್ ಶೋ ಆಗಿ ಗಿಲ್ಲಿ ಆಟ ಆಡ್ತಾ ಇದ್ದಾನೆ. ಗಿಲ್ಲಿ ಹತ್ರ ಯಾರು ಇಲ್ಲ, ಗಿಲ್ಲಿಗೆ ಕೋಟಿ ಕೋಟಿ ಓಟ್ ಬಂದಿದೆ, ಗಿಲ್ಲಿ ಹತ್ರವೂ ಕೂಡ ಯಾರಿಲ್ಲ. ಹಾಗಾಗಿ ಗಿಲ್ಲಿಯನ್ನು ಆರಾಮಾಗಿ ಗಿಲ್ಲಿಯನ್ನು ಗೆಲ್ಲಿಸ್ತಾರೆ. ಮತ್ತು 11 ಸೀಸನ್ಗಳಲ್ಲಿ ಫೈನಲ್ ತನಕ ಒಂದು ಡೌಟ್ ಇತ್ತು, ಅವ್ರು ಗೆಲ್ಬೋದಾ ಇವ್ರು ಗೆಲ್ಬೋದೇನೋ ಅಂತ ಡೌಟ್ ಇತ್ತು. ಆದರೆ ಈ 12ನೇ ಸೀಸನ್ ತೆಗೆದುಕೊಂಡಾಗ ಇಲ್ಲಿಯ ತನಕ ಗಿಲ್ಲಿಯ ಹತ್ರ ಯಾರೂ ಬರ್ತಾ ಇಲ್ಲ, ಅವ್ರು ರನ್ನರ್ ಅಪ್ ಆಗ್ಲಿಕ್ಕೂ ಕೂಡ ಲಾಯ್ಕ್ ಇಲ್ಲ ಎನ್ನುವಂಥ ಒಂದು ಮಾತನ್ನು ಇಡೀ ಪ್ರೇಕ್ಷಕರು, ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆದರೆ ಇದೀಗ ಕಳೆದ 4-5 ದಿನಗಳಿಂದ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗ್ತಾ ಇದೆ. ಬಿಗ್ ಬಾಸ್ ತಂಡ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದೆ. ಕೇವಲ ಗಿಲ್ಲಿಯನ್ನು ಪ್ರಮೋಟ್ ಮಾಡಿದರೆ ಕೇವಲ ಗಿಲ್ಲಿಯನ್ನೇ ಗೆಲ್ಲಿಸ್ತೇವೆ ಅನ್ನುವಂಥ ಜನರ ಅಭಿಪ್ರಾಯಕ್ಕೆ ಜನರು ಬಂದಿದ್ದಾರೆ. ಹಾಗಾದರೆ ನಮ್ಮ ಫೈನಲ್ಗೆ ಅಷ್ಟು ತೂಕ ಇರಲ್ಲ, ಹೀಗಾದರೂ ಮಾಡಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಆದಂಥ ಒಂದು ಬೆಳವಣಿಗೆ ಅದೇನೆಂದರೆ, ಸ್ಪಂದನ ಅವರ ನಾಮಿನೇಷನ್ ಆಗುವ ಜಾಗದಲ್ಲಿ ಅಥವಾ ಎಲಿಮಿನೇಷನ್ ಆಗುವ ಜಾಗದಲ್ಲಿ ಅಷ್ಟೇ ಚೆನ್ನಾಗಿ ಆಡ್ತಿದ್ದಂಥ ಮತ್ತು ಓಟ್ಗಳ ಸಂಖ್ಯೆಯಲ್ಲಿ ಲಕ್ಷ ಓಟನ್ನು ಪಡ್ಕೊಳ್ತಿರುವಂಥ ಮಾಳುವನ್ನು ಹೊರಗಾಕ್ತಾರೆ. ಜೊತೆಗೆ ಎರಡನೇ ಭಾಗವಾಗಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಪದೇ ಪದೇ ಗಿಲ್ಲಿ ಅವರ ವಿರುದ್ಧ ಮುಗಿಬೀಳ್ತಾರೆ. ಜೊತೆಗೆ ಇಲ್ಲೇ ತನಕ ಮಾತಿನ ಮುಖಾಂತರ ತನ್ನ ಸಿಲಿ ರೀಜನ್ ಮುಖಾಂತರ ಹೆಸರು ಮಾಡ್ತಿದ್ದಂಥ ಮತ್ತು ಪ್ರೋಮೋದ ಮುಖಾಂತರ ಆಟದ ಮುಖ ಹೆಸರು ಮಾಡ್ತಿದ್ದಂಥ ರಕ್ಷಿತಾ ಶೆಟ್ಟಿ ಅವ್ರನ್ನ ಸೈಡ್ಲೈನ್ ಮಾಡ್ತಾರೆ. ಯಾವಾಗ ಮಾಳು ಹೋದ ನಂತರ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಂದು ಆಕ್ರೋಶ ಹೆಚ್ಚಾಗುತ್ತೆ. ಅದಾದ ನಂತರ ಅದಕ್ಕೆ ತಕ್ಕಂತೆ ಸ್ಪಂದನ ಅವರ ಒಂದು ಸಿಟ್ಟಿನ ಪ್ರೋಮೋವನ್ನು ಬಿಡ್ತಾರೆ ಬಿಗ್ ಬಾಸ್ ತಂಡದವರು. ಮತ್ತು ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ಮಾಳು ಅಣ್ಣ ಹೋಗ್ಲಿಕ್ಕೆ ನಿನ್ನೆ ಪರೋಕ್ಷವಾಗಿ ಕಾರಣ ಎನ್ನುವಂಥ ಪ್ರೋಮೋವನ್ನು ಬಿಟ್ಟು ತಾನು ಕೂಡ ಸದೃಢವಾಗಿದ್ದೇನೆ, ನಾನು ಕೂಡ ಎಲಿಜಿಬಲ್ ಕಂಟೆಸ್ಟೆಂಟ್ ಟು ವಿನ್ ದ ಬಿಗ್ ಬಾಸ್ ಟ್ರಾಫಿ ಆಫ್ 12 ಸೀಸನ್ ಅಂತ ಹೇಳ್ತಾರೆ. ಅದಾದ ನಂತರ ರಾಶಿಕಾ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಟಾಂಗ್ ಕೊಡುವ ಪ್ರಯತ್ನ ಮಾಡ್ತಾರೆ. ಇವೆಲ್ಲದರ ನಡುವೆ ಗಿಲ್ಲಿಯನ್ನು ಹೇಗಾದರೂ ಸೈಡ್ಲೈನ್ ಮಾಡಲೇಬೇಕು, ಗಿಲ್ಲಿಯನ್ನು ಹೇಗಾದರೂ ಸೋಲಿಸಬೇಕು, ಅವನನ್ನು ಸೋಲಿಸ್ಬೇಕಂದ್ರೆ ಅವನು ಮಾತಿನ ಮುಖಾಂತರ ಮಾತು ಸೋಲಿಸಬೇಕು. ಮತ್ತು ಈ ಹಂತದಲ್ಲಿ ಫೈನಲ್ ಎನ್ನುವಂಥ ಒಂದು ಪ್ರಮುಖವಾದ ಘಟ್ಟದಲ್ಲಿ ಅವನ ಬಾಯಲ್ಲಿ ಏನಾದರೂ ತಪ್ಪು ಮಾತಾಡಿದರೆ, ತಪ್ಪು ಶಬ್ದ ಬಂದರೆ ಆಗ ನಾವು ಕೂಡ ಫೈನಲಿಗೆ ಬರ್ಬೋದು, ನಾವು ಕೂಡ ಬಿಗ್ ಬಾಸ್ ವಿನ್ ಆಗಲಿಕ್ಕೆ ಟ್ರೈ ಮಾಡಬಹುದು ಎನ್ನುವಂಥ ಮಾಸ್ಟರ್ ಪ್ಲ್ಯಾನ್ ಹೊಂದಿದ್ದಂಥ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಪದೇ ಪದೇ ಕಳೆದ 3-4 ದಿನದಿಂದ ಪದೇ ಪದೇ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ನೋಡಿ, ಇಲ್ಲೇ ತನಕ ಅಶ್ವಿನಿ ಗೌಡ ಅವರು ತಮ್ಮ ಅಂದರೆ ಜಾನ್ವಿ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರ ಮೇಲೆ ಕೂಗಾಡ್ತಿದ್ರು. ಅದಾದ ನಂತರ ಒಂದು 30-40 ದಿನಗಳ ಕಾಲ ಸೈಲೆಂಟ್ ಇದ್ರು. ಆದರೆ ಯಾವಾಗ ಫೈನಲ್ ಹತ್ರ ಬರ್ತಿದ್ದೇನೋ ಅಂತ ಕಾರಣಕ್ಕಾಗಿ ಪದೇ ಪದೇ ಟಾಸ್ಕ್ ವಿಚಾರದಲ್ಲಿ ಜಗಳ ಆಡಿದ್ರೆ ಟಾಸ್ಕ್ ವಿಚಾರ ಜಗಳ ಅನ್ಬೋದು. ಆದರೆ ಕುಂತಲ್ಲೂ ನಿಂತಲ್ಲೂ ಪದೇ ಪದೇ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ ಮಾತಾಡೋದನ್ನು ನೋಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಒಂದು ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ರು. ಯಾಕಂದರೆ ಒಂದೇ ಒಂದು ತಪ್ಪು ಶಬ್ದ ಬಂದರೆ ನಾವು ಕಿಚಾಯಿಸಬೇಕು, ಹಾಗಾಗಿ ರೊಚ್ಚಿಗೆದ್ದು ಏನಾದರೂ ಒಂದೇ ಒಂದು ತಪ್ಪು ಶಬ್ದವನ್ನು ಮಾತಾಡಿದ್ರೆ ಅದಾದ ನಂತರ ಅದೇ ಶಬ್ದವನ್ನು ಇಟ್ಕೊಂಡು ಕಿಚ್ಚನ ಕಟಕಟಿಯಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ಬೋದು ಮತ್ತು ಜನರಿಗೆ ಒಂಥರ ಬೇರೆ ಸಂದೇಶವನ್ನು ಕಳಿಸ್ಬೋದು. ಜೊತೆಗೆ ಕ್ಯಾಪ್ಟನ್ಸಿ ವೀಕ್ ಆಗಿರುವಂಥ ಕಾರಣ ಏನೋ ಒಂದು ಕೆಟ್ಟದಾಗಿ ನಿರ್ಣಯವನ್ನು ತೆಗೆದುಕೊಳ್ತಾನೆ ಮತ್ತು ಫೇವರಿಸಮ್ ಮಾಡ್ತಾನೆ ಅನ್ನುವಂಥ ಒಂದು ನ್ಯಾಯವನ್ನು ಅಥವಾ ವಾದವನ್ನು ಮಂಡಿಸ್ಬೋದು ಎನ್ನುವಂಥ ಪಕ್ಕಾ ಲೆಕ್ಕ ಹಾಕೊಂಡಂಥ ಈ ತಂಡ ಅಂದರೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ನಿನ್ನೆ ಕೂಡ ಸ್ಪೈನಲ್ ಕಾರ್ಡ್ ಇಲ್ಲದ ಗಿಲ್ಲಿ ಅನ್ನುವಂಥ ಮಾತಾಡಿದರು. ಜೊತೆಗೆ ಧ್ರುವಂತ್ ಅವರು ಕೂಡ ನೀನು ಸ್ನಾನ ಮಾಡಲ್ಲ ಅಥವಾ ನೀನು ಬಾಚಿಕೊಳ್ಳಲ್ಲ, ಹಲ್ಲುಜ್ಜಲ್ ಎನ್ನುವಂಥ ಬಾಡಿ ಶೇಮಿಂಗ್ ಎನ್ನುವಂಥ ಮಾತನ್ನು ಆಡಿದರು. ಅದಾದ ನಂತರ ಇವತ್ತು ಕೂಡ ಒಂದು ಪ್ಲ್ಯಾನ್ ನಡೆದಿತ್ತು. ಅದೇನೆಂದರೆ, ಧ್ರುವಂತರು ಮತ್ತೆ ಗಿಲ್ಲಿಯವರ ವಿರುದ್ಧ ಹರಿಯಾಯ್ದು ಗಿಲ್ಲಿಯವರನ್ನ ಕೋಪ ಮಾಡಿಸ್ಕೊಂಡು ಗಿಲ್ಲಿಯವರನ್ನ ಏನಾದರೂ ತಪ್ಪು ಮಾಡಿಸಬೇಕೆನ್ನುವಂಥ ಒಂದು ಹುನ್ನಾರಿಕೆ ಬಂದಂದಿತ್ತು ಇವತ್ತು ಧ್ರುವಂತ್ ಪ್ಲ್ಯಾನ್. ಅದಾದ ನಂತರ ಸರಿಯಾಗಿ ಗುಣ ಕೊಟ್ಟಿದ್ದಾರೆ ಗಿಲ್ಲಿಯವರು ಧ್ರುವಂತ್ ಅವರಿಗೆ. ಹಾಗಾಗಿ ಇವತ್ತು ಗಿಲ್ಲಿ ಕೊಟ್ಟಂಥ ಈ ಟಾಂಗ್ ಅಥವಾ ಈ ಗುಣ ಇದೆಯಲ್ಲ, ಅದು ನೇರವಾಗಿ ಧ್ರುವಂತ್ ಅವ್ರಿಗೆ ತಾಗಿದ್ರು ಕೂಡ ಅಶ್ವಿನಿ ಗೌಡ ಅವರಿಗೂ ಕೂಡ ಪರೋಕ್ಷವಾಗಿ ಗುಣ ಕೊಟ್ಟಂತಿತ್ತು. ನೋಡಿ, ಇವತ್ತಾದಂಥ ಒಂದು ಸನ್ನಿವೇಶ ಹೇಳ್ಬಿಡ್ತೀನಿ, ಈಗ ಹೇಳ್ತೇನೆ. ಇದು ಒಂದು ಹಂತ. ಇದೀಗ ಹೇಗೆ ಗುಣ ಕೊಟ್ಟರು, ಯಾಕೆ ಗುಣ ಕೊಟ್ಟರು ಎನ್ನುವುದನ್ನು ಹೇಳ್ತಾ ಹೋದರೆ, ಇವತ್ತು ಹೇಳಿ ಕೇಳಿ ಹೊಸ ವರ್ಷದ ಆರಂಭ. ಬಿಗ್ ಬಾಸ್ ಮನೆಯಲ್ಲಿ ಈಗ 9 ಜನ ಇದೆ. 9 ಜನರ ಪೈಕಿ ಗಿಲ್ಲಿ, ರಕ್ಷಿತಾ ಶೆಟ್ಟಿ,
ಕಾವ್ಯ ಮತ್ತು ರಘು ಅವರು ಮುಂದಿನ ವಾರಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಅದಾದ ನಂತರ 5 ಜನ ನಾಮಿನೇಟ್ ಆಗಿದ್ದಾರೆ. ಅಶ್ವಿನಿ ಗೌಡ, ರಾಶಿಕಾ, ಸ್ಪಂದನ, ಧ್ರುವಂತ್ ಮತ್ತು ಧನುಷ್ ಅವರು. ಈ 5 ಪೈಕಿ ಒಬ್ಬರು ಕ್ಯಾಪ್ಟನ್ ಆಗುವಂತ ಸಾಧ್ಯತೆ ಇದೆ. ಅದು ರಾಶಿಕಾ ಆಗ್ಬೋದು ಅಥವಾ ಧನುಷ್ ಆಗಿರ್ಬೋದು. ಧನುಷ್ ಅಥವಾ ರಾಶಿಕಾ ಅವರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆದರೆ ಅಥವಾ ಅಶ್ವಿನಿ ಅವರು ಆಗುವಂತ ಚಾನ್ಸಸ್ ಇದೆ. ಆ 3ರಲ್ಲಿ ಯಾರಾದರೂ ಕ್ಯಾಪ್ಟನ್ ಅಂದರೆ ಅವರು ಮುಂದಿನ ವಾರಕ್ಕೆ ಹೋಗ್ತಾರೆ. ಹಾಗಾಗಿ 4 ಜನ ಮನೆಯಿಂದ ಹೊರಗೆ ಬೀಳುವಂತ ಚಾನ್ಸ್, 4ರಲ್ಲಿ ಒಬ್ರು ಹೊರಗೆ ಹೋಗ್ಬೋದು. ಅದು ಸ್ಪಂದನ ಆಗಿರ್ಬೋದು ಅಥವಾ ಧ್ರುವಂತ್ ಆಗಿರ್ಬೋದು. ಹೀಗೆ ಧ್ರುವಂತ್ ಮತ್ತು ಸ್ಪಂದನ ಅವರಲ್ಲಿ ಯಾರು ಹೋಗ್ಬೋದು ಎನ್ನುವಂತ ಚರ್ಚೆ ದೊಡ್ಡದಾಗಿ ಕಾಡ್ತಾ ಇರುವಾಗ ಧ್ರುವಂತ್ ಅವ್ರಿಗೆ ಎಲ್ಲರೂ ಅನ್ಸಿದೆ ಇಲ್ಲ, ನಾನು ಈ ವಾರ ಏನಾದರೂ ಮಾಡಿ ಜನರ ಮನವನ್ನ ಗೆಲ್ಲಬೇಕು. ಅದು ತಪ್ಪಾಗ್ಲಿ ಸರಿಯಾಗ್ಲಿ ಮತ್ತು ಏನಾದರೂ ಮಾಡಿ ಜಗಳ ಆದ್ರೂ ಕೂಡ ನಾನು ಅದನ್ನ ಗೆಲ್ಲಬೇಕು. ಇದು ಅತ್ಯಂತ ಪ್ರಮುಖವಾದ ಘಟ್ಟ ಅನ್ನುವಂಥ ಕಾರಣಕ್ಕಾಗಿ ಮನಸ್ಸಿನಲ್ಲಿತ್ತು. ಅದು ಮಾಡ್ಲಿಕ್ಕೆ ಹೋದ್ರು ಅದು ಅಡ್ವರ್ಟ್ ಆಯ್ತು. ನೋಡಿ, ಇವತ್ತು ಬೆಳಿಗ್ಗೆ ಅಶ್ವಿನಿ ಗೌಡ ಅವರ ನೇತೃತ್ವದಲ್ಲಿ ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಡ್ತಾರೆ. ಅದೇನಂದ್ರೆ ಈ ಹೊಸ ವರ್ಷದ ಮೊದಲ ದಿನವಾದ ಕಾರಣ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯ ತನಕ ಆದ ಆಗುಹೋಗುಗಳ ಬಗ್ಗೆ, ಬೆಳವಣಿಗೆ ಬಗ್ಗೆ ಒಂದು ಪದ್ಯವನ್ನು ಬರೆದು ಹೇಳಬೇಕು ಎನ್ನುವಂಥ ಒಂದು ಟಾಸ್ಕ್ ಅಥವಾ ಅವಕಾಶವನ್ನು ಕೊಡ್ತಾರೆ. ದಿಸ್ ನಾಟ್ ಅ ಟಾಸ್ಕ್ ಅಂತ ಹೇಳ್ಬೋದು. ಒಂದು ಅವಕಾಶವನ್ನು ಕೊಡ್ತಾರೆ. ಅವಕಾಶದ ಒಂದು ಹಂತವಾಗಿ ಯಾರ್ಯಾರು ಏನೇನು ಬರೆದ್ರು ಗೊತ್ತಿಲ್ಲ. ಆದರೆ ಪ್ರೋಮೋದಲ್ಲಿ ತೋರಿಸಿದಂತೆ ಗಿಲ್ಲಿ ಅವರು ಎಲ್ಲವರನ್ನ ಇಟ್ಕೊಂಡು ಒಬ್ಬೊಬ್ಬರ ಹೆಸರು ಅವ್ರು ಮಾಡಿದಂಥ ಕೆಲಸ ಅಂತ ಇಟ್ಕೊಂಡು ಒಂದು ಹಾಡು ಬರೀತಾರೆ. ನಮಗೆ ದಿನಾಲು ಕುಡಿಯಲು ಬೇಕು ಹಾಲು, ಧ್ರುವಂತ್ ಕ್ಲೀನ್ ಮಾಡ್ತಾರೆ ಡೈನಿಂಗ್ ಹಾಲು, ಬಾತ್ರೂಮ್ ಏನೋ ಅಂತ ಹಾಡನ್ನು ಬರೀತಾರೆ. ಅದರಿಂದ ಸಿಟ್ಟಿಗೆದ್ದಂಥ ಧ್ರುವಂತ್ ಅವರು ನನ್ನ ಹೆಸರನ್ನ ಯಾಕೆ ತೆಗೆದುಕೊಂಡೆ ಎನ್ನುವಂಥ ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ. ಅದಾದ ನಂತರ ಗಿಲ್ಲಿ ಹೇಳ್ತಾರೆ, ಇಲ್ಲ ನಾನು ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಳ್ತೇನೆ ಎನ್ನುವಂಥ ಉತ್ತರವನ್ನು ಕೊಟ್ಟಾಗ ಅವಾಗ ಧ್ರುವಂತ್ ಹೇಳ್ತಾರೆ, ನನ್ನ ಹೆಸರನ್ನು ತೆಗೆದುಕೊಂಡ್ರೆ ನೀನು ಬರೆದಂಥ ಪೇಪರ್ನ ಹರಿದಾಕ್ತೇನೆ ಅನ್ನುವಂಥ ಮಾತು ಹೇಳಿದಾಗ ಅದಕ್ಕೆ ತಕ್ಕದಂಥ ಉತ್ತರ ಕೊಟ್ಟಂಥ ಗಿಲ್ಲಿ ಅವರು ತಾಕತ್ತಿದ್ರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಹರಿದಾಕ್ತಾರೆ. ಮಾತು ವಾಗ್ಯುದ್ಧಕ್ಕೆ ಆಗುತ್ತೆ. ಅದಾದ ನಂತರ ಕೆಟ್ಟ ರೀತಿಯಲ್ಲಿ ಧ್ರುವಂತ್ ಅವರು ಕೂಡ ಅಸಹ್ಯ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಅದಾದ ನಂತರ ಗಿಲ್ಲಿ ಕೂಡ ನಿನ್ನನ್ನು ಹೊಡೆದಾಕ್ತೇನೆ ಎನ್ನುವಂಥ ಮಾತಾಡಿದಾಗ ಧ್ರುವಂತ್, ಹೊಡೆಯಪ್ಪ ಹಾಗಾದರೆ ಹೇಗೆ ಹೊಡಿತೀಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಅಷ್ಟೇ ಸ್ಮೂತ್ ಆಗಿ ಉತ್ತರ ಕೊಟ್ಟಂತ ಗಿಲ್ಲಿ ನಿನ್ನ ಉಗ್ರಿಂದ ಹೊಡೆದಾಕ್ತೇನೆ ಅನ್ನುವಂಥ ತಮಾಷೆಯ ಉತ್ತರವನ್ನು ಕೊಟ್ಟು, ನನ್ನ ವಿರುದ್ಧ ಏನು ಮಾಡಿದ್ರೂ ಕೂಡ ನಾನು ರಚ್ಚಿಗಳಲ್ಲ. ದರ್ಶನ್ ಅವರು ಒಂದು ಸಿನಿಮಾ ಡೈಲಾಗ್ ಹೇಳಿದ್ರಲ್ಲ, ನೀವು ಏನೇ ಕರಿಸ್ಕೊಳ್ಳಿ, ಏನೇ ಪರ್ತಾಡ್ಕೊಳ್ಳಿ, ನನಗೆ ಸಿಟ್ಟು ಬರಲ್ಲ, ನನ್ನ ಕೋಪ ಬರಲ್ಲ ಎನ್ನುವಂಥ ಮಾತಿದ್ದಿಲ್ಲ. ಹಾಗೆ ಇವತ್ತು ಗಿಲ್ಲಿ ಅವರು ಕೊಟ್ಟಂತ ಒಂದು ಉತ್ತರ ಇದೆಯಲ್ಲ, ಅದು ಇದೀಗ ಧ್ರುವಂತ್ ಅವರಿಗೆ ಎಲ್ಲೋ ಒಂದ್ ಕಡೆ ಸಾಕಪ್ಪ ಇವ್ರ ಸವಾಸ ಎನ್ನುವಂಥ ಮಟ್ಟಕ್ಕೆ ಹೋಗಿದೆ. ಇದರ ಹಿಂದೆ ಇವತ್ತು ಚಿಕ್ಕ ಪುಟ್ಟ ಜಗಳ ಆಗಿರ್ಬೋದು ಅಥವಾ ಅದು ಒಂದು ಲಿರಿಕ್ಸ್ ವಿಚಾರಕ್ಕೆ ಬಂದಿರ್ಬೋದು. ಆದರೆ ಅಶ್ವಿನಿ ಗೌಡ, ಧ್ರುವಂತ್ ಇವರ ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಅದು ಪ್ರತಿಯೊಂದು ಹಂತದಲ್ಲೂ ಅರ್ಥ ಆಗ್ತಿದೆ. ಮತ್ತು ಈ ಹಂತದ ಮುಖಾಂತರ ಬಿಗ್ ಬಾಸ್ ಕೂಡ ಒಂದು ಹಂತಕ್ಕೆ ಪ್ಲಾನ್ ಮಾಡಿಕೊಂಡು, ಅಂದರೆ ಇದಕ್ಕೆ ಪ್ರಮುಖವಾದ ಕಾರಣ ಸುದೀಪ್ ಅವರು ಹೊರಗಡೆ ಹೋದಾಗ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂಥ ಒಂದು ಮಾತಂದರೆ 19 ಸ್ಪರ್ಧಿಗಳಲ್ಲಿ 9 ಸ್ಪರ್ಧಿಗಳಿದ್ದಾರೆ. 9 ಸ್ಪರ್ಧಿಗಳು ಕೂಡ 9 ಸ್ಪರ್ಧಿಗಳಿಗೆ ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ಯಾರು ಕೂಡ 8 ಸ್ಪರ್ಧಿಗಳಲ್ಲಿ ಗಿಲ್ಲಿ ಅರ್ಧಷ್ಟು ಓಟ್ ಪಡ್ಕೊಳಿಕ್ ಆಗ್ತಾರಲ್ಲ. ನಿಮಗೆ 100 ಓಟ್ ಬಂತಂದ್ರೆ ಸುಮಾರು 70ರಿಂದ 80 ಓಟ್ ಗಿಲ್ಲಿಗೆ ಬಂದಿರುತ್ತೆ. ಅಂತ ಒಂದು ಒನ್ ಮ್ಯಾನ್ ಶೋ ಮಾಡ್ತಾ ಇರುವಾಗ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನುವಂಥ ಮಾತು ಸುದೀಪರು ಕೇಳಲ್ಪಟ್ಟು ಸುದೀಪರು ಹೇಳಿದ್ರಿಲ್ಲ ಒಳ್ಳೇದಾಗ ಆಡ್ತಿದ್ದಾನಂತ ಎನ್ನುವಂಥ ಮಾತು ಅಂದರೆ ಸುದೀಪರು ಉತ್ತರ ಕೊಟ್ಟರು. ಆದರೆ ಈ ಬಿಗ್ ಬಾಸ್ವನ್ನ ಮತ್ತು ಒಂದು ಕನ್ಫ್ಯೂಸ್ ಮಾಡಬೇಕು ಮತ್ತು ಟ್ವಿಸ್ಟ್ ಇಡಬೇಕು. ಇಲ್ಲ ಅಂದರೆ ಬಿಗ್ ಬಾಸ್ ಸಪ್ಪಿ ಆಗ್ಬಿಡುತ್ತೆ, ಗಿಲ್ಲಿ ಗೆಲ್ತಾರಂತೆ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಬಿಗ್ ಬಾಸ್ನಲ್ಲಿ ಪದೇ ಟ್ವಿಸ್ಟ್ ಇಡಬೇಕು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಈಗ ನೀವು ಯಾರನ್ನಾದರೂ ಬೇಕಾದ್ರೆ ಕೇಳಿ, ಇಲ್ಲ ಅಶ್ವಿನಿ ಗೌಡರನ್ನ ಗೆಲ್ಸ್ಬೋದೇನೋ, ನೋಡಿ ಧ್ರುವಂತ್ ಈಗ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ದಾನೆ, ನೋಡಿ ಸ್ಪಂದನ ಕೂಡ ಈಗ ಮಳ್ಳವಳ್ಳಿ ಹುಡುಗಿ ಈಗ ಅವಳು ರೊಚ್ಚಿಗೆದ್ದಿದ್ದಾಳೆ, ನೋಡಿ ಈಗ ರಾಶಿಕಾ ಕೂಡ ಈಗ ಒಳ್ಳೆ ಆಟವನ್ನು ಆಡ್ತಿದ್ದಾಳೆ, ಫ್ಲೆಕ್ಸಿಬಲ್ ಅಥ್ಲೆಟಿಕ್ ಆಗಿದ್ದಾಳೆ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ರಘು ಅವ್ರನ್ನ ಗೆಲ್ಲಿಸ್ತಾರೆ ಬಿಡ್ತಾರೆ ಕೂಡ ಎನ್ನುವಂಥ ಮಾತು. ನೋಡಿ, ಆಗ ಇದ್ದಂಥ ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿ ಅವರನ್ನ ಹೊರತುಪಡಿಸಿ ಈಗ ಮತ್ತೆ 4 ಹುಟ್ಕೊಂಡಿದ್ದಾರೆ. ಅದು ಸ್ಪಂದನ ಆಗಿರ್ಬೋದು ಅಥವಾ ಧ್ರುವಂತ್ ಆಗಿರ್ಬೋದು ಅಥವಾ ಧನುಷ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು ಅಥವಾ ರಾಶಿಕಾ ಶೆಟ್ಟಿ ಆಗಿರ್ಬೋದು, ಅಥವಾ ಹೀಗೆ ಎಲ್ಲರೂ ಕೂಡ ಈಗ ಕಾಂಪಿಟೇಷನ್ ಇದ್ದೇವೆ ಎನ್ನುವಂಥ ಒಂದು ಕಾರಣವನ್ನು ಜನರಿಗೆ ತೋರಿಸ್ತಾ ಇದ್ದಾರೆ. ಇದರ ಪ್ರಮುಖ ಉದ್ದೇಶ ಬಿಗ್ ಬಾಸ್ ಸಪ್ಪಿ ಆಗಿಲ್ಲ, ಇದು ಒನ್ ಮನ್ ಶೋ ಆಗಿಲ್ಲ. ಫೈನಲ್ ತನಕ ಯಾರು ಬರ್ಬೋದು, ಯಾರು ಸೋಲ್ಬೋದು, ಅದು ಅಂತಿಮ ಘಟ್ಟ ತನಕ ನಾವು ಕಾದು ನೋಡಲೇಬೇಕಾಗುತ್ತೆ. ಸುದೀಪ್ ಅವರು ಇಲ್ಲೇ ತನಕ ಕೈ ಎತ್ತಾರಲ್ಲ, ಅಲ್ಲೇ ತನಕ ನಾವು ಕಾದು ನೋಡಲೇಬೇಕಾಗುತ್ತೆ. ಯಾರು ಬೇಕಾದ್ರೂ ಗೆಲ್ಬೋದು ಎನ್ನುವಂಥ ಒಂದು ಕುತೂಹಲವನ್ನು ಕಾಯ್ದಿರಿಸಿಕೊಳ್ಳುವಲ್ಲಿ ಇದೀಗ ಬಿಗ್ ಬಾಸ್ ತಂಡ ಸಾಫಲ್ಯತೆಯನ್ನು ಕಂಡಿದೆ. ಅದರ ಪ್ರಮುಖ ಅಂಗವಾಗಿ ಗಿಲ್ಲಿಯ ವಿರುದ್ಧ ಟಾಸ್ಕ್ ವಿಚಾರದಲ್ಲಿ ಮಾಡ್ಬೋದಿತ್ತು, ತಮಾಷೆಗೆ ಕಾಲಿಡ್ತಿದ್ರು. ಆದರೆ ಮೈಮೇಲೆ ಹೋಗಿ ಮಾತಾಡುವಂಥ ಅಥವಾ ಬಾಡಿ ಶೇಮಿಂಗ್ ಮಾಡುವಂಥ ಒಂದು ಮಾತಿದೆಯಲ್ಲ, ನಿನ್ನೆ ಆಡಿದಂಥ ಅಶ್ವಿನಿ ಗೌಡರ ಆಡಿದಂಥ ಮಾತು, ಈ ಸ್ಪೈನಲ್ ಕಾರ್ಡ್ ಇಲ್ಲದಂಥ ಗಿಲ್ಲಿ ಎನ್ನುವಂಥ ಮಾತು ಇದೀಗ ಶನಿವಾರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗುತ್ತೆ. ಇದ್ರ ಹಿನ್ನೆಲೆ ಒಂದೇ,
ಏನಾದರೂ ಮಾಡಿ ಗಿಲ್ಲಿಯವರ ಬಾಯಿಂದ ಒಂದು ತಪ್ಪು ಅಂದರೆ ಕೋಪದಲ್ಲಿ ತಪ್ಪು ಮಾತಾಡ್ಬಿಡ್ತಾರೆ. ಆ ತಪ್ಪು ಆಡಿದೆ ಅದನ್ನೇ ದೊಡ್ಡ ವಿಷಯವಾಗಿ ಮಾಡಿ ಅದರ ಮುಖಾಂತರ ಜನರಲ್ಲಿ ತಾವು ಕಟೆಸನ್ನು ಉಪಯೋಗಿಸ್ಕೊಂಡು ತಾನು ಹಾಗೆ ಹೀಗೆ ತನಗೆ ಹಾಗಂದ ಎನ್ನುವಂಥ ಕಟಸನ್ನು ಉಪಯೋಗಿಸ್ಕೊಂಡು ತಾವು ಕೂಡ ಬಿಗ್ ಬಾಸ್ಗೆ ವಿನ್ ಆಗಲಿ ಅರ್ಹರು ಎನ್ನುವಂಥ ಒಂದು ಸ್ಟ್ರಾಟಜಿಯನ್ನು ಈ ತಂಡ ಪ್ಲ್ಯಾನ್ ಮಾಡಿತ್ತು. ಆದರೆ ನಿನ್ನೆ ಆದಂಥ ಒಂದು ತರ್ಕ ಜಗಳ ಅಥವಾ ಇವತ್ತಾದಂಥ ಒಂದು ಜಗಳ ಅದು ಯಾವುದರಲ್ಲೂ ಕೂಡ ಗಿಲ್ಲಿಯವರು ತಪ್ಪು ಶಬ್ದವನ್ನು ಮಾತಾಡಿಲ್ಲ. ಅಷ್ಟರ ಮಟ್ಟಿಗೆ ಇದೀಗ ಸರಿಯಾಗಿ ಇಬ್ಬರಿಗೂ ಗುನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅಶ್ವಿನಿ ಗೌಡರು ಕೂಡ ಈ ಕ್ಯಾಪ್ಟನ್ಶಿಪ್ಪಿಂದ ಧ್ರುವಂತವ್ರನ್ನ ಸ್ವಲ್ಪ ಹೊರಗಿಟ್ಟಿದ್ದು ಕೂಡ ಧ್ರುವಂತವ್ರಿಗೆ ಎಲ್ಲೋ ಒಂದು ಕಡೆ ರೊಚ್ಚಿಗೇಳುವಂತೆ ಮಾಡಿದ್ದು ಕೂಡ ಸತ್ಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.